ಪಾಂಥೋಸ್ಮಾನ್ ಪ್ರಾಡಕ್ಟ್. ಪಾಂಥೋಸ್ಮಾನ್ ಸಂಗೀತ ಆಯುರ್ವೇದ ಚಿಕಿತ್ಸೆ ಕೇಂದ್ರ, ಧಾರವಾಡ. ಪಾಂಥೋಸ್ಮಾನ್ ಒಂದು ಅದ್ಭುತ ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ಒಳಗೆ 21 ಪ್ರಾಡಕ್ಟ್ ಅವ ಬೇರೆ ಬೇರೆ ಕಾಯಿಲೆಗೆ. ಭಾಳ ವಿಶೇಷ ಅದ. ಪ್ರತಿಯೊಂದು ಕಾಯಿಲೆ ಇದು, ಕಾಯಿಲೆ ಇಲ್ಲ ಅಂತಿಲ್ಲ. ಈಗ ವಿಷಯ ಮಾತಾಡೋದು ಕ್ಯಾನ್ಸರ್. ಮನುಷ್ಯಾಗ ಕ್ಯಾನ್ಸರ್ ಹೆಂಗೆ ಆಗ್ತದೆ? ಸಣ್ಣ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆ ಆಗಿ ಆಮೇಲೆ ಕ್ಯಾನ್ಸರ್ ಆಗ್ತದೆ. ಎಕ್ಸಾಂಪಲ್, ಈ ಬ್ರೈನ್ ಟ್ಯೂಮರ್ ಅನ್ರಿ, ಮತ್ತು ಬ್ರೈನ್ ಒಳಗೆ ಗುಳ್ಳೆ ಆಗೋದನ್ರಿ, ಬ್ರೈನ್ ಒಳಗೆ ಕೆಲವೊಂದೆಲ್ಲ ಇನ್ಫೆಕ್ಷನ್ ಆಗೋದನ್ರಿ. ಯಾಕೆ ಹೆಂಗೆ ಆಗ್ತದೆ ಇದು? ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೇನಂದ್ರೆ, ಪಾಂಥೋಸ್ಮಾನ್ ಏನು ಹೇಳ್ತದಂದ್ರೆ, ಸಂಶೋಧನೆ ಮಾಡಿ ಬ್ರೈನಿಗೆ ಸಂಬಂಧಪಡ್ತದೆ. ಹೆಂಗೆ ನಾವು ತಿಂದದ್ದು ಆಹಾರ, ಅದರಿಂದ ಬ್ರೈನಿಗೆ ಕ್ಯಾನ್ಸರ್ ಬರೋದಿಲ್ಲ. ಇನ್ಫೆಕ್ಷನ್ ಆಗ್ಬೋದು, ಆದರೆ ಕ್ಯಾನ್ಸರ್ ಆಗೋದು ಭಾಳ ಕಡಿಮೆ. ಕ್ಯಾನ್ಸರ್ ಆಗೋದು ಹೆಂಗೆ ಬ್ರೈನಿಗೆ ಅಂದ್ರೆ, ನಾವು ಅಲ್ಲಿ ಇಲ್ಲಿ ಅಡ್ಡಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಇಲ್ಲಿ ನಡಿತೀವಿ, ಮತ್ತು ಎಲ್ಲಿ ಹೊಲಸಿರುತ್ತೆ ಅಲ್ಲಿ ಅಡ್ಡಾಡ್ತೀವಿ ಭಾಳ. ಯಾಕಂದ್ರೆ ಎಲ್ಲ ಕಡೆ ಹಂಗೆ ಅದ. ಈಗ ಸಮಸ್ಯೆನೇ ಅದ. ಎಲ್ಲಿಯೂ ಕ್ಲೀನ್ ಇಲ್ಲ. ಎಲ್ಲಿ ಬೇಕಲ್ಲಿ ಎಲ್ಲರೂ ಉಗುಳೇ ಇರ್ತಾರೆ. ಆಮೇಲೆ ಎಲ್ಲರೂ ಎಲ್ಲ ಇದನ್ನು ಈಗಿನ ಕಾಲಕ್ಕೆ ಇವೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಆದ್ರೆ ಅನಿವಾರ್ಯ ಆಗ್ತಾವೆ ಕೆಲವೊಮ್ಮೆ ಅವು. ಅದ್ರದ್ದು ಒಂದೇನು, ನಾವು ಆ ಪ್ಲೇಸಿಗೆ ಹೋಗ್ಬಿಡ್ತೀವಿ. ಅಲ್ಲಿ ಟಾಯ್ಲೆಟ್ ಇಷ್ಟು ಹೊಲಸು ವಾಸನೆ ಬರ್ತಿರ್ತದೆ, ಅಲ್ಲಿ ನಾವು ಹೋಗಿರ್ತೀವಿ. ಸೊ ಅಲ್ಲಿ ಹೋದಾಗ ನಾವು ಏನು ಉಸಿರಾಡಿಸ್ತೀವಿ, ಆ ಸಮಯದೊಳಗೆ ಕೆಲವೊಮ್ಮೆ ಭಾಳ ಜೋರಾಗಿ ಉಸಿರಾಡಿಸ್ಬಿಡ್ತೀವಿ. ಮತ್ತು ಮನೆಯೊಳಗೆ, ಲಗ್ನದೊಳಗೆ, ಟಾಯ್ಲೆಟ್ ಒಳಗೆ ಅಲ್ಲಿ ಹೋಗಿ ನಾವು ಭಾಳ ಮಾತಾಡೋದು, ಉಸಿರಾಡಿಸೋದು ಇಂಥವೆಲ್ಲ ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಬ್ರೈನ್ ಟ್ಯೂಮರ್ ಟೈಪು, ಆ ಟೈಪ್ ಕ್ಯಾನ್ಸರ್ ಆಗ್ತಾವೆ. ಮತ್ತು ಗುಳ್ಳೆ ಆಗ್ತದೆ, ಇನ್ಫೆಕ್ಷನ್ ಆಗೋದು ಹಂಗೆ. ಯಾವಾಗಲೂ ನಮ್ಮ ಪಾಂಥೋಸ್ಮಾನ್ ಸ್ಟಡಿ ಹೇಳ್ತದೆ ಹಿಂಗೆ.